ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿ ಕಾರ್ಡ್ ಹಂಚುವಾಗ ನೀವು ಜನರ ಪ್ಯಾನ್ ಕಾರ್ಡ್ನ ಕೇಳಿದ್ರಾ? ಯಾರಾದರೂ IT ರಿಟರ್ನ್ಸ್ ಚೆಕ್ ಮಾಡಿದ್ರಾ? ಆವತ್ತು ಬಾಡಿಗೆದಾರರಿಗೆ ಅಗ್ರಿಮೆಂಟ್ ಪೇಪರ್ ತನ್ನಿ ಅಂದ್ರ? ಎಲ್ಲ ಬಿಟ್ಟು ಜಾತಿಯ ಕೇಳ್ಕೊಂಬಂದ್ರಿ? ನುಡಿದಂತೆ ನಡೆದಿದ್ದೀವಿ ಅಂದ್ರೆ ಇದು ನುಡಿದಂತೆ ನಡೆದಂತಾಯ್ತಾ ಅನ್ನೋದೇ ಸದ್ಯ ಎದ್ದಿರುವಂತಹ ಪ್ರಶ್ನೆ. ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ, ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವಿಡ್ಔಟ್ ಮಾಡಿ. ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದಾರೆ ಅವ್ರನ್ನ ತೆಗೆಯುವಂತ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ. ಚುನಾವಣೆ ಮುಗಿಯುವವರೆಗೂ ಫ್ರೀ ಫ್ರೀ ಫ್ರೀ. ಆದ್ರೆ ಗದ್ದುಗೆ ಏರಿ 3 ವರ್ಷದ ಬಳಿಕ ಶ್ರೀಸಾಮಾನ್ಯರ ಪಾಕೆಟ್ಗೆ ಕತ್ತರಿ ಸರ್ಕಸ್ ಶುರುವಾಗಿದೆ. ಗ್ಯಾರಂಟಿ ಹೆಸರಲ್ಲಿ ವೋಟ್ ಬ್ಯಾಂಕ್ ರಾಜಕೀಯ ಮಾಡಿದ ಸರ್ಕಾರ ಈಗ ರಾಜ್ಯದ ಕೋಟ್ಯಾಂತರ ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಇವತ್ತಿನಿಂದಲೇ ಅನ್ವಯವಾಗುವ ತರಹ ದೊಡ್ಡ ಶಾಕ್ ನೀಡಿದೆ. ಗೃಹ ಜ್ಯೋತಿಗೆ ಕರೆಂಟ್ ಶಾಕ್ ಕೊಡ್ತಿದ್ಯಾ ಸರ್ಕಾರ? ಫ್ರೀ ವಿದ್ಯುತ್ಗೆ ಜಾತಿ ಪ್ರಮಾಣ ಪತ್ರ ಕೇಳಿದ ಎಸ್ಕಾಂ. ಕೊಡುವಾಗ ಗರಿಗರಿ ಭರವಸೆ, ಉಚಿತ ಅಂತ ಗಂಟಲು ಅಬ್ಬರ. ಈಗ ನಿಯಮಗಳ ದರ್ಬಾರ್ಗೆ ಚಾಲನೆ ಸಿಕ್ಕಿದೆ. ಒಂದೇ ಒಂದು ದಾಖಲೆ ಮಿಸ್ ಆದ್ರೂ ಉಚಿತ ವಿದ್ಯುತ್ ಕಟ್ ಅಂತ ಶಾಕಿಂಗ್ ಸುದ್ದಿ ಕೊಡ್ತಿದೆ. ಜುಲೈನಲ್ಲಿ ಮೀಟರ್ ರೀಡಿಂಗ್ ಇಲ್ಲ. ಸರಾಸರಿ ಬಿಲ್ ಹೆಸರಲ್ಲಿ ಸರ್ಕಾರವು ಜನರ ಜೇಬಿಗೆ ಕೈ ಹಾಕುವ ಲೆಕ್ಕಾಚಾರ ಸಿದ್ಧಪಡಿಸಿದೆ. ಆಧಾರ್, ವೋಟರ್ ID, ಪಾನ್ ಕಾರ್ಡ್. ಅಬ್ಬಬ್ಬಾ, ಬಡವ ಫ್ರೀ ಕರೆಂಟ್ ತಗೋಬೇಕಾದ್ರೆ ಪೂರ್ವ ದಿಕ್ಕು ಉತ್ತರ ಬಾಗಿಲು ಕುಬೇರ ಮೂಲೆ ಅಂತ ಸಿಎಂ DK ಸರ್ಕಾರ ಗ್ಯಾರಂಟಿ ಪಡೆಯಲು ಬಡವನ ಜನ್ಮ ಜಾತಕನು ಕೊಡಬೇಕಾದ ಸ್ಥಿತಿ ಬರಬಹುದೇನೋ. ಅಂದಾಗೆ ಇಂದಿನಿಂದಲೇ ಎಸ್ಕಾಂ ಸಿಬ್ಬಂದಿ ಮನೆ ಬಾಗಿಲ ಬೆಲ್ ಬಾರಿಸುತ್ತಿದ್ದಾರೆ. ರಿವೆರಿಫಿಕೇಶನ್ ಹೆಸರಲ್ಲಿ ಗ್ಯಾರಂಟಿಗಳಿಗೆ ಆಪರೇಷನ್ ಪ್ಲಾನ್ಗೆ ಮುಂದಾದಂತೆ ಕಾಣಿಸ್ತಿದೆ. ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಪರಿಶೀಲನೆ ಕಾರ್ಯ ಕೈಗೆತ್ತಿಕೊಳ್ತಿರುವ ಸರ್ಕಾರ ಎಲ್ಲ ಎಸ್ಕಾಂಗಳ ಸಿಬ್ಬಂದಿಗಳನ್ನ ಮನೆಗೆ ಮೀಟರ್ ರೀಡಿಂಗ್ಗೆ ಇಳಿಸಿದೆ. 2023ರ ಜುಲೈ ತಿಂಗಳಲ್ಲಿ ಜಾರಿಗೆ ಬಂದಿರುವ ಗೃಹ ಜ್ಯೋತಿ ಯೋಜನೆಯ ಪುನರ್ ಪರಿಶೀಲನಾ ಕಾರ್ಯ ಸರ್ಕಾರ ಕೈಗೊಂಡಿದ್ದು, ಫಲಾನುಭವಿಗಳ ದಾಖಲೆಗಳನ್ನ ಸ್ಕ್ಯಾನ್ ಮಾಡಲಿದೆ. ಮಾಹಿತಿ ಸಂಗ್ರಹಿಸಿ ಮೊಬೈಲ್ ಆಪ್ ಹಾಗೂ ಘೋಷಣಾ ಪತ್ರದ ಮೂಲಕ ಅರ್ಜಿ ಭರ್ತಿ ಪ್ರಕ್ರಿಯೆ ಕೈಗೊಳ್ಳಲಿದೆ. ಆಧಾರ್ ಕಾರ್ಡ್, ಫಲಾನುಭವಿಯ ಪಾಸ್ಪೋರ್ಟ್, ಅಳತೆಯ ಭಾವಚಿತ್ರ, ಮತದಾರರ ಗುರುತಿನ ಚೀಟಿ, ಪಾನ್ ಕಾರ್ಡ್, ಬಾಡಿಗೆ ಮನೆಯಲ್ಲಿದ್ರೆ ಒಪ್ಪಂದದ ಪತ್ರ, ರೇಷನ್ ಕಾರ್ಡ್, ಜಾತಿ ಪ್ರಮಾಣ ಪತ್ರ ಕೇಳಲಿದ್ದಾರೆ. ಈ ಪ್ರಕ್ರಿಯೆಗೆ ಮೀಟರ್ ರೀಡರ್ ಮೂಲಕ ಸ್ಥಳದಲ್ಲೇ ಪರಿಶೀಲನೆ ಮಾಡುವುದು ಏಕೈಕ ಮಾರ್ಗವಾಗಿದ್ದು, ಗ್ರಾಹಕರು ಮತ್ತು ಫಲಾನುಭವಿಗಳು ಮೀಟರ್ ರೀಡರ್ಗಳಿಗೆ ಸಂಪೂರ್ಣ ಸಹಕಾರ ನೀಡುವಂತೆ ಇಂಧನ ಇಲಾಖೆ ಮನವಿ ಮಾಡಿದೆ. ಅರ್ಹರಿದ್ದಾರ ಎಲ್ಲರಿಗೂ ಸಿಗ್ತದೆ, ಅನರ್ಹರು ಯಾರಿದ್ರೆ ಅವ್ರನ್ನ ಮಾತ್ರ ವಿಡ್ಔಟ್ ಮಾಡಿ. ನೋಡಿ, ಅದು ನೀವು ಫಾರ್ಮ್ ಕೊಡ್ತೀವಲ್ಲ, ಆಗ ನೀವು ನೋಡ್ಕೊಳ್ಳಿ. ಅದ್ರಲ್ಲಿ ಏನ್ ತಪ್ಪಿದೆ? ಜಾತಿಗೆ ಎಲ್ಲರಿಗೂ ಸಿಗ್ತದೆ. ನೋಡಿ, ಜಾತಿಗೆ ಅಂದ್ಬಿಟ್ಟು ಇಲ್ಲೇ ಇಲ್ಲ. ಜಾತಿ ನಾವು ಇನ್ಫಾರ್ಮೇಶನ್ ತಗೊಳ್ತೀವಿ ಅಷ್ಟೇ, ಅದಕ್ಕೆ ಏನಂತೆ. ನೋಡಿ, ನಿಮ್ಮನ್ನು ನೀವು ಈ ತರದ ಪ್ರಶ್ನೆ ಕೇಳ್ಬಿಟ್ಟು ಬೇರೆ ಕಲ್ಸಿಲ್ವ ನನಗೆ? 3 ವರ್ಷ ನೋಡಿ, 3 ವರ್ಷ ಆಗಲಿ 2 ವರ್ಷ ಆಗಲಿ ಅನರ್ಹರಿದ್ದಾರೆ ಅವ್ರನ್ನ ತೆಗೆಯುವಂತ ಕೆಲಸ ಸರ್ಕಾರ. ಈಗ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದೆ, ಅನರ್ಹರಿದ್ದಾರೆ ಅಂತ. ಅಂದಾಜು ಬಿಲ್ ಹೆಸರಲ್ಲಿ ಜೇಬಿಗೆ ಬೀಳುತ್ತಾ ಕನ್ನ. ಇನ್ನು ಗೃಹ ಜ್ಯೋತಿ ಫಲಾನುಭವಿಗಳ ಮನೆ ಪರಿಶೀಲನಾ ಕಾರ್ಯ ಇದೆ. ಹೀಗಾಗಿ ಎಂದಿನಂತೆ ಜುಲೈನಲ್ಲಿ ಮನೆಗೆ ಬಿಲ್ ಕೊಡಲು ಸಿಬ್ಬಂದಿ ಲಭ್ಯ ಇಲ್ಲ. ವ್ಯತ್ಯಾಸ ಇದ್ರೆ ಆಗಸ್ಟ್ ನಲ್ಲಿ ಬಿಲ್ ಹೊಂದಾಣಿಕೆ ಮಾಡಲಿದೆ. ಈ ಬಾರಿ ಆವರೇಜ್ ಬಿಲ್ ನೀಡೋಕೆ ತೀರ್ಮಾನಿಸಿರೋ ಬೆಸ್ಕಾಂ ಕಳೆದ 3 ತಿಂಗಳ ಸರಾಸರಿ ಮೇರೆಗೆ ಜುಲೈ ತಿಂಗಳ ಬಿಲ್ ನೀಡಲಿದೆ. ಗ್ರಾಹಕರ ರಿಜಿಸ್ಟರ್ ಮೊಬೈಲ್ ಸಂಖ್ಯೆಗೆ ಬಿಲ್ ಕಳುಹಿಸಲಿದೆ. ಇದೇ ವಿಚಾರ ರಾಜಕೀಯ ಜಟಾಪಟಿಗೂ ಕಾರಣವಾಗಿದೆ. ವೆರಿಫಿಕೇಶನ್ ನ ಕಾಂಗ್ರೆಸ್ ಸಮರ್ಥಿಸಿದ್ರೆ ಬಿಜೆಪಿ ಕಟುವಾಗಿ ಟೀಕಿಸಿದೆ. ಈ ಒಂದು ಕಾರ್ಯಕ್ರಮ ಕೊಟ್ಟಾಗ ತಪ್ಪುಗಳಾದಾಗಲೇ ತಿದ್ದಕ್ಕಾಗ. ಒಂದೇ ಸತಿ ಕೆಲವು ಸತಿ ಆಗೋದಿಲ್ಲ, ಕೆಲವು ಸತಿ ತಪ್ಪುಗಳಾಗ್ತವೆ. ಈ ತರ ಹೋಗಿದೆ, ಇದನ್ನ ಒಂದ್ಸತಿ ಕ್ಲೀನ್ ಅಪ್ ಮಾಡೋದು ಒಳ್ಳೇದು. ಎಂಡ್ ಆಫ್ ದ ಡೇ ನಿಮ್ ಟ್ಯಾಕ್ಸ್ ಮಂದಿ, ಸೊ ಅದನ್ನ ಸೇಫ್ ಗಾರ್ಡ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಅನ್ಸುತ್ತೆ. ಅವಾಗ ಕಾಕಾ ಪಾಟೀಲ್ಗೂ ಫ್ರೀ, ಮಾದೇವಪ್ಪಂಗೂ ಫ್ರೀ, ಜಮೀರ್ ಅಹಮದ್ಗೂ ಫ್ರೀ. ಈಗ ಯಾಕೆ
ಉದ್ದೇಶ ಏನು? ಹೇಳಿ, ನಮ್ಮ ಆರ್ಥಿಕ ಸ್ಥಿತಿ ಕಂಗೆಟ್ಟಿದ್ದೀವಿ, ಕೊಡಕ್ಕಾಗ್ತಾ ಇಲ್ಲ ಅಂತ ಹೇಳಿ. ತಾರೆ ವೋಟಿಗಾಗಿ ಆಸೆ ಹುಟ್ಟಿಸಿ ಗ್ಯಾರಂಟಿ ಕೊಟ್ಟು ಈಗ ಕಂಡೀಷನ್ ಗಳನ್ನ ಹೇರ್ತಿದೆ. ಸ್ಕ್ಯಾಮ್ ಲಕ್ಷ್ಮಿ ಅಂತೂ ಎಲೆಕ್ಷನ್ ಲಕ್ಷ್ಮಿಯಾಗಿ ಕಲೆಕ್ಷನ್ ಲಕ್ಷ್ಮಿಯಾಗಿ ಸಿರಿವಂತರ ಮನೆ ಬೆಳಗ್ತಿದ್ದಾಳೆ. ಆದ್ರೆ ಬಡವನ ಮನೆ ಬೆಳಗಬೇಕಿದ್ದ ಗೃಹ ಜ್ಯೋತಿಗೆ ಕತ್ತಲ ಭಾಗ್ಯ ನೀಡಲು ಮುಂದಾಗಿದೆ. ಅಷ್ಟಕ್ಕೂ ದಿಢೀರ್ ಆಪರೇಷನ್ ಹಿಂದಿರುವ ತಂತ್ರ ಏನು? ಜನರಿಗೆ ಕೊಟ್ಟ ಮಾತನ್ನ ಉಳಿಸಿಕೊಳ್ಳೋಕಾಗದೆ ಫಲಾನುಭವಿಗಳ ಸಂಖ್ಯೆ ಕಡಿತಗೊಳಿಸಲು ಸರ್ಕಾರ ತಂತ್ರ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆ ಕಾಡ್ತಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.